ಅಂಥವರಿಗೆ ನೀವು ಯಾವ ಯಾವ ಸಮಯದಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಮಾನ ತೆಗೆದುಕೋಬೇಕಾಗಿತ್ತೋ ಅದನ್ನು ಹೈಕಮಾಂಡ್ ಅಂತ ಕರೀತಾರೆ. ಇವತ್ತು ದೇಶದಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಕಾಂಗ್ರೆಸ್ಸು ಉತ್ತರ ಭಾರತದಲ್ಲಿ ಝೀರೋ ಆಗಲಿಕ್ಕೆ ನಿಮಗೆ ಡಿ ಕೆ ಶಿವಕುಮಾರ್ ಅಂತ ಲೀಡರ್ ಕರ್ಕೊಂಡೋಗಿ ಒಂದು ಗ್ಯಾಲಕ್ಸಿ ಆಫ್ ಲೀಡರ್ಸ್ ಮಾಡಿ ಅವ್ರನ್ನ ಸಿಎಂ ಅದನ್ನೇ ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಬ್ಬ ಲೀಡರ್ ಬೇಕಾಗುತ್ತೆ ಪಕ್ಷಕ್ಕೆ. ಈಗ ರೇವಂತ್ ರೆಡ್ಡಿ ಅಂತ ಒಬ್ಬರು ಲೀಡರು, ರಾಜಶೇಖರ್ ರೆಡ್ಡಿ ಅಂತ ಅವ್ರ ಲೀಡರು, ಡಿ ಕೆ ಶಿವಕುಮಾರ್ ಅಂತ ಅವರು ಲೀಡರ್ಸ್ ಆಗ್ತಾರೆ. ಅಫ್ಕೋರ್ಸ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆರ್ ದ ಲೀಡರ್ಸ್ ಆಫ್ ದಿ ಸ್ಟೇಟ್, ದೇ ಆರ್ ದಿ ಪೊಲಿಟಿಷಿಯನ್ಸ್, ದೇ ಆರ್ ದಿ ಬಾರ್ನ್ ಲೀಡರ್ಸ್ ಆಫ್ ದಿ ಪಾರ್ಟಿ. ಅಂಥವ್ರನ್ನು ಪಕ್ಷ ಸರಿಯಾದ ರೀತಿಯಲ್ಲಿ ದುಡಿಸ್ಕೊಳ್ಳಿ. ಅಲ್ಲ ಸರ್, ಈಗ ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದನೇ ನೋಡೋಣ. ಇವರೇ ನಾಗೇಂದ್ರ ಅವರೇ, ಉಮೇಶ್ ಅವರೇ, ಈಗ ಸಿದ್ದರಾಮಯ್ಯನವರ ದೃಷ್ಟಿಯಿಂದ ನೋಡಿದ್ರೆ ಹೈಕಮಾಂಡ್ ಬಂದು ಇಲ್ಲ ನಥಿಂಗ್ ಡೂಯಿಂಗ್ ಸಿದ್ದರಾಮಯ್ಯನವ್ರು ನಾವು ಬದಲಾವಣೆ ಮಾಡಲ್ಲ, ಸಿದ್ದರಾಮಯ್ಯನವರು 2028 ನೀವೇ ಮುಖ್ಯಮಂತ್ರಿ, ಈ ರಾಜ್ಯವನ್ನು ನಿಮ್ಮ ಪರಿಕಲ್ಪನೆಯಂತೆ ನೀವು ಮುನ್ನಡೆಸಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರೆ ಹಳೆಯ ಸಿದ್ದರಾಮಯ್ಯನವ್ರನ್ನ ನಾವು ಮತ್ತೆ ಕಾಣಬಹುದು. ಅವ್ರು ಮೂಗ್ದಾರ ಹಾಕಿ ಮೂಗ್ದಾರನ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಕೊಟ್ಟು ಅವ್ರಿಗೇನೂ ಹೇಳಲಾರ್ದೆ ಅವ್ರು ಇವತ್ತಿರ್ತೀನೋ ನಾಳೆ ಹೋಗ್ತೀನೋ, ಇವತ್ತಿರ್ತೀನೋ ನಾಳೆ ಹೋಗ್ತೀನೋ ಅಂತ ಅವರೇ ಒಂದು ಅನುಮಾನದಲ್ಲೇ ಅವರು. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಪ್ಪ ನಿಮ್ಮನ್ನು ಮಾಡೇ ಮಾಡ್ತೀವಿ, ದಿಸ್ ಇಸ್ ದಿ ಟೈಮ್ ಲಿಮಿಟ್, ಇಲ್ಲಿವರೆಗೆ ಅವ್ರು ಇರ್ತಾರೆ, ಆಮೇಲೆ ನಿಮ್ಮನ್ನು ಮಾಡ್ತೀವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ಏನೂ ಹೇಳಲಾರ್ದಂತೆ ಇಬ್ಬರನ್ನೂ ರಣಾಂಗಣದಲ್ಲಿ ಬಿಟ್ಟು ತಮಾಷೆ ನೋಡ್ತಾ ಅಲ್ಲಿ ಡೆಲ್ಲಿಯಲ್ಲಿ ಕುತ್ಕೊಂಡ್ಬಿಟ್ರೆ ಸರ್ ಏನು ಚಂದ ಇದು. ನೋಡಿ, ಹೈಕಮಾಂಡನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾವು ಇದುವರೆಗೂ ಅದನ್ನೇ ಚರ್ಚೆ ಮಾಡಿದ್ದೆ, ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀರಾ. ಹೈಕಮಾಂಡ್ ಇಲ್ಲವೇ ಇಲ್ಲ. ಖರ್ಗೆ ಅವರು ಏನಾಗಿದ್ದಾರೆ, ಇಲ್ಲಿ AICC ಅಧ್ಯಕ್ಷರಾಗಿದ್ದಾರೆ, ಅವರ ರಬ್ಬರ್ ಸ್ಟಾಂಪ್ ಮಾಡ್ಕೊಂಡಿದ್ದಾರೆ. ಅನೇಕ ಬಾರಿ ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಅವ್ರ ಬಾಯಲ್ಲಿ ನಾವೆಲ್ಲ ಅನೇಕ ಕೇಳಿದ್ದೀವಿ. ಇದು ನಾಚಿಕೇಡಿ ಸಂಗತಿ. ಇಲ್ಲಿ ಇವತ್ತು ಏನಾಯ್ತು ಅಂತಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮಹಾ ದೊಡ್ಡ ನಾಯಕ, ಅವ್ರನ್ನ ಕಳ್ಕೊಳ್ಳೋಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಈಗ ಇನ್ನೊಂದು ಕಡೆ ಹೋದರೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಮೆನ್ ಆ್ಯಂಡ್ ಮಜಲ್ ಪವರು, ಫೈನಾನ್ಷಿಯಲ್ ಪವರನ್ನು ಈ ಪಕ್ಷಕ್ಕೋಸ್ಕರ ತುಂಬಿದ್ದಾರೆ, ಅವ್ರನ್ನೂ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನೊಂದು ಕಡೆ ಪರಮೇಶ್ವರ್ ಅವರು, ಜಾರಕಿಹೊಳಿ ಅವರು, ಮುನಿಯಪ್ಪನಂತ ಹಿರಿಯ ನಾಯಕರು ಅವ್ರನ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರ ಪಾತ್ರ ಇಲ್ಲ, ಪಾತ್ರ ಎಲ್ಲ ಇರ್ಬೋದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅವು ಸಾಯ್ಬಾರ್ದು, ಕ್ಲೇಮ್ ಮಾಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ವಿಶೇಷ ಅಂತಂದ್ರೆ ಮೇಡಮ್ ಎಂತ ದುರ್ಗತಿ ಬಂದಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲುವಂತ ಶಾಸಕರುಗಳಿಲ್ಲ, ಬಹಿರಂಗವಾಗಿ ಬಂದು 40-50 ಜನ ಕಾಂಗ್ರೆಸ್ ವಿರುದ್ಧ ಬಂಡ ಹೇಳೋದಿಲ್ಲ, ಭಿನ್ನ ಮತವನ್ನು ಸಾರೋದಿಲ್ಲ, ಅವ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ. ಪಕ್ಷ ನಿಷ್ಠ ಒಂದು ಸಾಫ್ಟ್ ಕಾರ್ನರ್ ಅನ್ನು ಅನುಸರಿಸ್ಕೊಂಡ್ ಬಂದಿದ್ದಾರೆ. ಸಿದ್ದರಾಮಯ್ಯನವರು 80 ವರ್ಷ ಆಯ್ತು, ಅವ್ರಿಗೆ ನಿಲ್ಲೋಯ್ತಾರೆ. ಹಾಗಾಗಿ ಅವರು ನಮ್ಮ ಜೊತೆ ಇರ್ತಾರೆ. ಈಗ ಉಮೇಶ್ ಅವರೇ, ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಅವ್ರ ಸಚಿವ ಸಂಪುಟದಲ್ಲಿ ಒಬ್ಬ ಸಚಿವ ಮಾತಾಡ್ಲಿ ನೋಡೋಣ. ಮಾತಾಡೋದಿಲ್ಲ. ಯಾವುದೇ ಸಚಿವಾಲಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದ್ರು ಕ್ರೆಡಿಟ್ ಮೋದಿ ಅವರಿಗೆ ಹೋಗುತ್ತದು. ಆ ಸಚಿವರ ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಈಗ ಮೋದಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಸಚಿವರುಗಳ ಹೆಸರು ಎಷ್ಟು ಹೆಸರು ನಿಮ್ಗೆ ಗೊತ್ತು ಹೇಳ್ರಿ ಸರ್, ಒಂದು 10 ಹೇಳ್ರಿ. ಟು ಬಿ ಫ್ರಾಂಕ್ ಹೆಸರು 4 ಅಂತೂ ಗೊತ್ತಿರ್ತಾವ. ಒಂದು ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು. ನಿರ್ಮಲಾ ಸೀತಾರಾಮನ್ ಹೇಳಿದ್ನ ನಾನು ಹೇಳಿದ್ನ ಸರ್? ಜೈಶಂಕರ್, ಪ್ರಹ್ಲಾದ್ ಜೋಶಿ, ನಮ್ಮವ್ರು ಬಿಡ್ರಿ, ನಮ್ಮ ಕರ್ನಾಟಕದವ್ರು ನಮ್ಗೆ ಗೊತ್ತಿರ್ತಾರೆ. ಕುಮಾರಸ್ವಾಮಿ, ಸೋಮಣ್ಣ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವ್ರು ಬಿಡ್ರಿ, ಅವ್ರು ನಮ್ಮ ರಾಜ್ಯದವರು ಅಂತ ಬಿಟ್ರೆ ಸರ್ ಅಷ್ಟೊಂದು ಪರಿಚಯ ಇಲ್ಲ. ಸೊ ಯಾರಾದ್ರೂ ಒಬ್ರು ಕೆಮ್ಮತಾರ? ಹೌದಲ್ವಾ? ಸೊ ನಿಮಗೂ ಅಷ್ಟು ತಾಕತ್ತಿದ್ರೆ ಐದರ್ ಯು ಡಿಸೈಡ್ಸ್ ವೆದರ್ ಸಿದ್ದರಾಮಯ್ಯ ಆರ್ ಡಿ ಕೆ ಶಿವಕುಮಾರ್ ಅಂತ. ಅಲ್ಲಿ ಯಾಕೆ ಅಲ್ಲಿ ಮತ್ತು ಭಿನ್ನಮತ ಪ್ರಶ್ನೆ ಎದಕ್ಕೆ ಬರುತ್ತೆ? ಶಾಸಕರ ಬಲದ ಪ್ರಶ್ನೆ ಎದಕ್ಕೆ ಬರುತ್ತೆ? ಪಕ್ಷ ಸದೃಢವಾಗಿದ್ದರೆ, ನಿಮ್ಮ ಪಕ್ಷ ಒಗ್ಗಟ್ಟಾಗಿದ್ದರೆ, ಪಕ್ಷ ಒಗ್ಗಟ್ಟಾಗಿದ್ದರೆ ಭಿನ್ನಮತ ಮತ್ತು ವಿರೋಧಗಳು ಮತ್ತು ಸಿಟ್ಟಿನ ಪ್ರಶ್ನೆ ಯಾಕೆ ಬರುತ್ತೆ? ಈಗ ಇದು ಇಲ್ಲಿ ಕಾಂಗ್ರೆಸ್ ವಕ್ತಾರ ಇಲ್ಲ ಅಧಿಕೃತವಾಗಿ ನಮ್ಮ ಜೊತೆ ಅದಕ್ಕೆ ಸಿದ್ದರಾಮಯ್ಯನವ್ರ ಕಡೆ ಒಬ್ಬರು ವಕ್ತಾರ ಕರ್ಕೊಂಡ್ ಬಂದಿದ್ದಾರೆ. ಅವರು ಸಮರ್ಥವಾಗಿ ಕೇಳಿಲ್ಲ. ಅವ್ರು ಹೆಂಗಾಗೈತೆ ಅಂತಂದ್ರೆ ಅವು ಮುರಿಬಾರ್ದು. ನಾಗೇಶ್ ಅವರೇ, ನೀವು ಸ್ಪಷ್ಟವಾಗಿ ಹೇಳಿ, ನೀವು ಆತ್ಮಸಾಕ್ಷಿಯಾಗಿ ಹೇಳಿ, ನೀವು ನೇರವಾಗಿ ಹೇಳಿ, ಹೇಳಕ್ಕಾಗುತ್ತೆ ನಿಮ್ ಕೈಲಿ? ಅಲ್ಲ, ನಮ್ಮನ್ನ JDS ಟಾರ್ಗೆಟ್ ಮಾಡ್ತಿರಲ್ರಿ ಆದಿ ಬೀದಿಲೆಲ್ಲ, ಹಗಲು ರಾತ್ರಿ ಹೇಳ ದೇವೇಗೌಡರು, ಕುಮಾರಸ್ವಾಮಿ ನಿಮ್ ಕನ್ಸಿ ಬರ್ತಾರೆ. ಈಗ ಯಾರು ಕನ್ಸಿ ಬರ್ಬೇಕಾಗಿತ್ತು? ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರೇ ಕನ್ಸಿ ಬರ್ಬೇಕಾಗಿತ್ತು? ಅವ್ರನ್ನ ನೀವು ಟಾರ್ಗೆಟ್ ಮಾಡಿ ಅಧಿಕಾರ ಪಡ್ಕೊಳ್ರಿ, ನಮ್ಮನ್ನ ಟೀಕೆ ಮಾಡಿ ನಿಮ್ಗೆ ಅಧಿಕಾರ ಸಿಗುತ್ತೆ. ನಿಮ್ಗೆ JDS ನಾಯಕರೇ,
ನೀವ್ ಹೇಳ್ತಾ ಅಲ್ಲ ಇದ್ದೀರಲ್ಲ ಎಲ್ಲಾದ್ರಾಗೂ ಮೈಲೇಜ್ ತಗೊಳ್ತಿರಲ್ಲ ನೀವು. ಜೆಡಿಎಸ್ ಅವ್ರು ನಿಮ್ಮನ್ನ ಯಾರು ಇವತ್ತು ಕೇಳಿದ್ರು? ಜೆಡಿಎಸ್ ನಾಯಕರೇ ಅಲ್ಲ ನಿಮ್ಮನ್ನ ಯಾರು ಪ್ರಶ್ನೆ JDS ಮಾಡಿಲ್ಲ ಅಲ್ರಿ? ನಮ್ಮನ್ನ ಅಲ್ಲ ನಿಮಗೆ ಒಂದು ಈ ಜೆಡಿಎಸ್ ಅವ್ರಿಗೆ ಒಂದು ಇದೆ ಬಿಡ್ರಿ. ಜೆಡಿಎಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ ನಿಮಿಷ, ಜೆಡಿಎಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಾವು ಕಳೆದು ಹೋಗ್ತೀವಿ ಅಂತ ಹೇಳಿ ನಿಮ್ಮನ್ನ ಮಾತಾಡ್ಸಿಲ್ಲ ಅಂದ್ರೂ ನೀವೇ ಪಿಚ್ಚಿನ ಹಾಕ್ತೀರಿ ಮೈಲೇಜ್ ತಗೊಳಕ್ಕೆ, ಆತಂಕ ಇಲ್ಲ ಮೇಡಮ್, ಮೈಲೇಜ್ ಫುಟೇಜ್ ತಗೊಳಕ್ಕೆ. ನಮ್ದು ಮೈಲೇಜ್ ಸುಭದ್ರವಾಗಿದೆ. ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಅಲ್ಲ. ಅಲ್ಲ, JDS ತರ ಒಂದು ಈಗ 10 ಜನ ರಾಂಪುರ್ MLA ನಾಗೇಶ್ ಅವರೇ, ಇದ್ದಿದ್ರೆ ರಾಂಪುರ್ ನಾಗೇಶ್ ಅವರೇ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ರಿ. ಊರಿಗೆ ಮುಂಚೆ ರಾಜೀನಾಮೆ ಕೊಟ್ಟು ಊರೂರು ಅಡ್ಡಾಡ್ತಿದ್ದೀರಲ್ಲ ನೀವು, ನಿಮ್ ಬಗ್ಗೆ ನಿಮ್ಮಂತ ಕಾರ್ಯಕರ್ತರ ಬಗ್ಗೆ ಒಂದಿಷ್ಟಾದ್ರೂ ಕಿಂಚಿತ್ ಕಾಳಜಿ ಇದ್ರೆ ನಿಮ್ ಮಹಾನ್ ಲೀಡರ್ ರಾಹುಲ್ ಗಾಂಧಿ ಅವರು ಇಷ್ಟೊತ್ತಿಗೆ ಮಾತಾಡ್ಬೇಕಾಗಿತ್ತಲ್ಲ ಸ್ವಾಮಿ. ಅವ್ರನ್ನ ತಡೆದಿರೋದು ಯಾರು? ಅವ್ರು ತಡೆದಿರೋದು ಯಾರ್ರಿ? ನಿಮ್ಮಂತ ಕಾರ್ಯಕರ್ತ ಜೆಡಿಎಸ್ ಡಿ ಕೆ ಶಿವಕುಮಾರ್ ಪರವಾಗಿ ಓಡಾಡ್ತಿದ್ದೀರಲ್ಲ, ಬ್ಯಾಡ್ರಪ್ಪ, ಹಂಗ ಮಾಡ್ಬೇಡ್ರಿ. ಸದ್ಯಕ್ಕೆ ಟೈಮ್ ಬಂದಿಲ್ಲ, 2028ಕ್ಕೆ ಮಾಡ್ತೀವಿ, ಅಲ್ಲಿ ಮಟ್ಟ ಸಿದ್ದರಾಮಯ್ಯನವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಹೇಳಬೇಕು. ಇಲ್ಲ ಅಂದ್ರೆ ತಡ್ಕೊಳ್ರಿ, ಬಜೆಟ್ ಆದ್ಮೇಲೆ ಮಾಡ್ತೀವಿ ಅಂತ ಆದ್ರೆ ಹೇಳಬೇಕು. ಏನೂ ಹೇಳಾರ್ದೆ ಸುಮ್ಮನೆ ಕುತ್ಕೊಂಡಿರುವಂತಹ ಅಸಮರ್ಥ ನಾಯಕತ್ವ ನಿಮ್ಮ ಪಕ್ಷದ ನಾಯಕತ್ವ. ನಮ್ ತರ ಪಕ್ಷ ಅಲ್ಲ ನಿಮ್ದು, ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಾ. ನಾವು 19 ತಗೊಂಡಾಗ್ಲೂ ಮುಖ್ಯಮಂತ್ರಿ ಆಗಿದ್ದೇವೆ, 36 ತಗೊಂಡಾಗ್ಲೂ ಮುಖ್ಯಮಂತ್ರಿ ಆಗಿದ್ದೇವೆ. 136 ಆಗಿ ನೋಡಲ್ಲ ನೀವು. ಆಯ್ತು ಬಿಡ್ರಿ ರಾಂಪುರ್ ನಾಗೇಶ್ ಅವರೇ, ನಿಮ್ಮ ನಾಗೇಶ್ ಅವರೇ ಮಾಡಿ ನೋಡೋಣ. ಒಂದ್ ನಿಮಿಷ ಉಮೇಶ್, ನಿಮ್ಮ ಪಕ್ಷದಲ್ಲಿ ಇರೋದಿಬ್ರೆ, ಒಬ್ರು ದೇವೇಗೌಡರು, ಅವ್ರ ಪಕ್ಷದಲ್ಲಿ ಬಹಳ ಜನ ಅದಾರ. ಒಂದ್ ನಿಮಿಷ ನಮ್ದು ಕಾರ್ಯಕರ್ತರ ಪಕ್ಷ. ಹೇಳಿ ನಾಗೇಶ್. ಮೇಡಮ್ ಹಾ